ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ 4 ಕ್ರಿಪ್ಟೋ ಅಪ್ಡೇಟ್ ಬಗ್ಗೆ ಡಿಸ್ಕಸನ್ನು ಮಾಡ್ತಾ ಇದ್ದೀವಿ. ಫಸ್ಟ್ ಒಂದು ಬಂತು ಅಂದರೆ ಇಮ್ಯಾಜಿನರಿ ಒನ್ಸ್ 1 ಮಂತ್ ಬ್ಯಾಕ್ ಈ ಒಂದು ಟೋಕನ್ ಲಿಸ್ಟಿಂಗ್ ಆಗ್ತು. ಬಟ್ ಲಿಸ್ಟಿಂಗ್ ಆದಂಥ ಟೈಮಲ್ಲಿ ಯಾವುದೇ ಥರ ಏರ್ ಡ್ರಾಪನ್ನು ಕೂಡ ಕೊಟ್ಟಿರಲಿಲ್ಲ. ಅದಾದಮೇಲೆ 1 ಮಂತ್ ಆದಮೇಲೆ ಕೊಡ್ತೀವಿ ಅಂತ ಹೇಳಿದರು. ಸೊ ಏರ್ ಡ್ರಾಪ್ ಕ್ಲೈಮ್ ಮಾಡುವಂಥ ಟೈಮ್ ಬಂದಿದೆ. ಸೊ ಒಂದು ಏರ್ ಡ್ರಾಪನ್ನು ಕ್ಲೈಮ್ ಮಾಡಬೇಕಂದ್ರೆ ಫೈನಲಾಗಿ ಒಂದು ಟಾಸ್ಕ್ ಇದೆ, ಆ ಒಂದು ಟಾಸ್ಕನ್ನು ಮಾಡಬೇಕು. ಈ ಟಾಸ್ಕನ್ನು ಮಾಡಲಿಲ್ಲ ಅಂದರೆ ನಿಮ್ಗೆ ಏನೇ ಯಾವುದೇ ಥರ ಏರ್ ಡ್ರಾಪ್ ಕೂಡ ಸಿಗೋದಿಲ್ಲ. ಸೊ ಏನು ಟಾಸ್ಕ್ ಇದು ಅದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಆ್ಯಂಡ್ ಸೆಕೆಂಡ್ ಒಂದು ಬಂತು ಅಂದರೆ ಅದರಲ್ಲಿ ನಾವು ಗ್ಯಾಲಕ್ಸಿ ಟಾಸ್ಕ್ ಮಾಡಿದ್ವಿ, ಆಮೇಲೆ ಲೇಯರ್ 3 ಟಾಸ್ಕ್ ಮಾಡಿದ್ವಿ. ಈ ರೀತಿ ಟಾಸ್ಕೆಲ್ಲ ಮಾಡಿ ಬ್ಯಾಡ್ಸ್ ಎಲ್ಲ ಅರ್ನಿಂಗನ್ನು ಮಾಡ್ಕೊಂಡಿದ್ವಿ. ಹಾಗೆ ಈ ಒಂದು ಟೋಕನ್ ಲಿಸ್ಟಿಂಗ್ ಆಗುವಂಥ ಟೈಮ್ ಬಂದಿದೆ. 3 to 4 ಡೇಸ್ ಲಿಸ್ಟಿಂಗ್ ಕೂಡ ಆಗ್ತಾಯಿದೆ. ಲಿಸ್ಟಿಂಗ್ ಆಗೋದ್ರ ಜೊತೆ ಏರ್ ಡ್ರಾಪನ್ನು ಕೂಡ ಕೊಡ್ತಾ ಇದ್ದಾರೆ. ಬಟ್ ಒಂದು ಪೋಸ್ಟನ್ನು ಮಾಡಿದ್ದಾರೆ, ಕನೆಕ್ಟ್ ಯುವರ್ ವ್ಯಾಲೆಟ್ ಅಂದ್ಬಿಟ್ಟು. ಸೊ ಯಾವ ಒಂದು ವ್ಯಾಲೆಟ್ ಅಡ್ರೆಸ್ಸನ್ನು ಕನೆಕ್ಟ್ ಮಾಡಬೇಕು, ಸೊಲಾನಾ, ಫ್ಯಾಂಟಮ್, ಮೆಟಾಮಾಸ್ಕ್, ಟ್ರಸ್ಟ್ ವ್ಯಾಲೆಟ್ ಯಾವುದು ಅಂತ ತುಂಬ ಜನ ಸಬ್ಸ್ಕ್ರೈಬರ್ಸ್ಗೆ ಡೌಟ್ ಬರ್ತಿದೆ. ಅದು ಕೂಡ 24 ಅವರ್ಸ್ಗಳೊಳಗೆ ಮಾಡಬೇಕು. ಸೊ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅದನ್ನು ಕೂಡ ನಾನು ಈ ಒಂದು ವಿಡಿಯೋಲಿ ಹೇಳ್ತೀನಿ. ಆ್ಯಂಡ್ ಥರ್ಡ್ ಒನ್ ಬಂತು ಅಂದರೆ ಟ್ಯಾಪ್ ಶಾಪ್. ನೆನೆ ಬಂತು ಅಂದರೆ ಬೈನಾನ್ಸ್ ಕಸ್ಟಮರ್ ಸಪೋರ್ಟ್ ಅವರು ನಿಮ್ಮ ಯಾವುದೇ ಥರ ಬೈನಾನ್ಸ್ ಐಡಿನೂ ಕೂಡ ಟ್ಯಾಪ್ ಶಾಪ್ಗೆ ಕೊಡಬೇಡಿ ಅಂತ ಹೇಳಿದರು. ಬಟ್ ಇವತ್ತು ಟ್ಯಾಪ್ ಶಾಪ್ ಅವರು ಮತ್ತು ಬೈನಾನ್ಸ್ ಅವರು ಅಫಿಲಿಯೇಟ್ ಪಾರ್ಟ್ನರ್ ಪ್ರೋಗ್ರಾಮ್ ಆಗಿದ್ದಾರೆ ಅಂತ ಅನೌನ್ಸನ್ನು ಮಾಡಿದ್ದಾರೆ. ಸೊ ಏನು ಕತೆ ಇದು? ಇವಾಗ ನಾನು ಟೋನನ್ನು ಪೇ ಮಾಡಿಬಿಟ್ಟು 2x ಅರ್ನಿಂಗ್ ಮಾಡಲ, ಈ ಒಂದು ಪ್ರಾಜೆಕ್ಟ್ ಟ್ರಸ್ಟೆಡ್ ಆಗ ಅಂತ ಗೊತ್ತಾಗ್ತಿಲ್ಲ ಅಂದ್ಬಿಟ್ಟು ಅಂತ ಕೇಳಿದ್ರೆ, ಸೊ ಅದನ್ನು ಕೂಡ ಹೇಳ್ತೀನಿ ಏನು ಮಾಡಬೇಕು ಅಂದ್ಬಿಟ್ಟು. ಆ್ಯಂಡ್ ಫೈನಲಾಗಿ ಬಂತು ಅಂದರೆ ಹ್ಯಾಮ್ಸ್ಟರ್ ಕಾಂಬ್ಯಾಟಲ್ಲಿ ನಿಮಗೆ ಏರ್ ಡ್ರಾಪ್ ಟಾಸ್ಕ್ ಅಂದ್ಬಿಟ್ಟು ಒಂದು ಹೊಸ ಟಾಸ್ಕನ್ನು ಕೊಟ್ಟಿದ್ದಾರೆ. ಈ ಒಂದು ಟಾಸ್ಕಲ್ಲಿ ನಿಮ್ಮ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕು. ಸೊ ಯಾವ ಒಂದು ವ್ಯಾಲೆಟ್ ಕನೆಕ್ಟ್ ಮಾಡಬೇಕು, ಹೇಗೆ ಮಾಡಬೇಕು, ಮಾಡೋದಾ ಬೇಡವಾ, ಈ ರೀತಿ ಡೌಟ್ ಇದೆ. ಸೊ ಇದನ್ನು ಕೂಡ ಈ ಒಂದು ವಿಡಿಯೋ ಕ್ಲಿಯರ್ ಮಾಡ್ತೇನೆ. ಸೊ ಮೊದಲನೇದಾಗಿ ಬಂತು ಅಂದರೆ ಇಮ್ಯಾಜಿನರಿ ಒನ್ಸ್ ಬಬಲ್. ಸೊ ನಿಮ್ಮ ಒಂದು ವ್ಯಾಲೆಟನ್ನು ಅಸೈನನ್ನು ಮಾಡಬೇಕು. 7th ಅಂದು ಸ್ಟಾರ್ಟ್ ಆಗಿದೆ, June 7th ಅಂದು. June 12th ಅಂದು ಎಂಡ್ ಆಗ್ತದೆ. ಹಾಗೆ June 13th ಅಂದು ನಿಮ್ಮ ಒಂದು ಟೋಕನ್, ನಿಮ್ಮ ಒಂದು ಏರ್ ಡ್ರಾಪ್ ಏನಿರುತ್ತೆ ಅದನ್ನು ಕೂಡ ಕ್ಲೈಮ್ ಮಾಡ್ಕೋಬೋದು. ಇನ್ನೂ ಕೂಡ 4 ದಿವಸ ಇದೆ. 4 ದಿವಸದೊಳಗಡೆ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ವ್ಯಾಲೆಟನ್ನು ಅಸೈನ್ ಮಾಡ್ಕೊಳ್ಳಿ. ಸೊ ಒಂದು ವ್ಯಾಲೆಟನ್ನು ಅಸೈನ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಒಂದು ಲಿಂಕನ್ನು ಕೊಟ್ಟಿದ್ದೀನಿ, ಅದನ್ನು ಕಾಪಿ ಮಾಡ್ಕೊತೀರಾ. ಕಿವಿ ಬ್ರೌಸರ್ಲಿ ಪೇಸ್ಟ್ ಮಾಡಿಬಿಟ್ಟು ಕನೆಕ್ಟ್ ವಿತ್ ಎಕ್ಸ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಸೊ ಒಂದು ಟಾಸ್ಕನ್ನು ಯಾವ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಿದ್ರಿ, ಯಾವುದರಲ್ಲಿ ಫಾರ್ಮಿಂಗನ್ನು ಮಾಡಿದ್ರಿ, ಅದೇ ಒಂದು ಟ್ವಿಟರ್ ಅಕೌಂಟನ್ನು ಕನೆಕ್ಟ್ ಮಾಡಬೇಕು. ಬೇರೆ ಒಂದು ಹೊಸ ಅಕೌಂಟ್ ಕನೆಕ್ಟ್ ಮಾಡಿತು ಅಂದರೆ ಯಾವುದೇ ಥರ ರಿವಾರ್ಡ್ ಕೂಡ ಸಿಗೋದಿಲ್ಲ. ಸೊ ಕನೆಕ್ಟ್ ವಿತ್ ಎಕ್ಸ್ ಐತಲ್ಲ ಅದನ್ನು ಕ್ಲಿಕ್ ಮಾಡಿಬಿಟ್ಟು ವ್ಯಾಲೆಟ್ ಕೂಡ ನಿಮ್ಮ ಒಂದು ಟ್ವಿಟರ್ ಅಕೌಂಟ್ ಕೂಡ ಕನೆಕ್ಟ್ ಮಾಡ್ಕೊತೀರಾ. ಹಾಗೆ ಕೆಳಗಡೆ ನೋಡ್ತಾ ಇರ್ಬೋದು ಅಸೈನ್ ವ್ಯಾಲೆಟ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ಬೇರೆ ಬೇರೆ ವ್ಯಾಲೆಟ್ ಇದೆ, ಪ್ರತಿಯೊಂದು ಕೂಡ ಶೋ ಆಗ್ತದೆ. ಇಲ್ಲಿ ನಾನು ಮೆಟಾಮಾಸ್ಕನ್ನು ಚೂಸ್ ಮಾಡ್ತೀನಿ. ಏನಕ್ಕೆ ಸ್ವಲ್ಪ ಯೂಸರ್ ಫ್ರೆಂಡ್ಲಿ ಐತೆ ಮತ್ತು ಕ್ಲೈಮ್ ಮಾಡೋದಕ್ಕೆ ಸ್ವಲ್ಪ ಈಸಿಯಾಗಿರುತ್ತೆ. ಅದರಿಂದ ನಾನು ಮೆಟಾಮಾಸ್ಕನ್ನು ಚೂಸ್ ಮಾಡ್ತೀನಿ. ಯಾವುದಾದ್ರೂ ಕೂಡ ಚೂಸ್ ಮಾಡ್ಕೊಬೋದು. ಬಟ್ ಇನ್ನೊಂದು ಥಿಂಗ್ ಹೇಳ್ಬೇಕಂದ್ರೆ, ಲಾಸ್ಟ್ ಟೈಮ್ ಬಂತು ನಾನು ವ್ಯಾಲೆಟನ್ನು ಕನೆಕ್ಟ್ ಮಾಡಿ ಅಂದ್ಬಿಟ್ಟು ಒಂದು ಪೋಸ್ಟನ್ನು ಹಾಕಿದೆ. ಬಟ್ ಅದು ನಮಗೆ ಆ್ಯಕ್ಚುಲಿ ಅವಶ್ಯಕತೆ ಇರಲಿಲ್ಲ. ಬಟ್ ವ್ಯಾಲೆಟನ್ನು ಕನೆಕ್ಟ್ ಮಾಡಿಬಿಟ್ಟು ಒಂದು ಚಿಕ್ಕದಾಗ ಒಂದು ಪೋಸ್ಟ್ ಹಾಕಿದೆ. ಆ ಟೈಮಲ್ಲಿ ಏನಾದರೂ ನಿಮ್ಮ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಂಡಿದ್ರಿ ಅಂದರೆ ಆ ಟೈಮಲ್ಲಿ ಯಾವ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಿದ್ರೆ ಅದೇ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಮೆಟಾಮಾಸ್ಕನ್ನು ಸೆಲೆಕ್ಟ್ ಮಾಡ್ಕೊತೀರಾ. ನಿಮ್ಮ ಒಂದು ಎಕ್ಸ್ಟೆನ್ಷನ್ ನೋಟಿಫಿಕೇಷನ್ ಹೋಗಿರುತ್ತೆ, ಕನ್ಫರ್ಮನ್ನು ಕ್ಲಿಕ್ ಮಾಡ್ಕೊತೀರಾ, ಮತ್ತು ಲೋಡಿಂಗ್ ಆಗ್ತಾ ಇರುತ್ತೆ. ಸೊ ಲೋಡಿಂಗ್ ಆಗ್ತಾಯಿತ್ತಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡಿದ್ರೆ ನಿಮಗೆ ಎಷ್ಟು ವೆಯ್ಟ್ ಮಾಡಿದ್ರು ಕೂಡ ಬರೋದಿಲ್ಲ. ಮೇಲ್ಗಡೆ 3 ಡಾಟ್ಸ್ ಐತಲ್ಲ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಮೆಟಾಮಾಸ್ಕ್ಗೆ ನೋಟಿಫಿಕೇಷನ್ ಬಂದಿದೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಸಿಗ್ನೇಚರ್ ರಿಕ್ವೆಸ್ಟನ್ನು ಸೈನನ್ನು ಕೊಡ್ತೀರಾ. ಮತ್ತೆ ಅದೇ ಪೇಜಿಗೆ ಬರ್ತೀರಾ. ಇಲ್ಲೇನಾದ್ರು ಇನ್ ಕೇಸ್ ವ್ಯಾಲೆಟ್ ಅಸೈನ್ ಆಗಿಲ್ಲ ಅಂದರೆ ಮತ್ತೆ ಕ್ಲಿಕ್ ಮಾಡಿ, ಮತ್ತೆ ಮೆಟಾಮಾಸ್ಕ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ನೋಟಿಫಿಕೇಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಸೈನನ್ನು ಕೊಡಿ. ಸೊ ಈ ರೀತಿ ಕೊಡೋದ್ರಿಂದ ಕಂಗ್ರಾಟ್ಸ್ ಆನ್ ಬಬಲ್ ಫಾರ್ಮಿಂಗ್ ಅಂತ ಬರುತ್ತೆ. ಅದಾದಮೇಲೆ ಇಲ್ಲಿ ನಿಮಗೆ ಅಸೈನ್ ವ್ಯಾಲೆಟ್ ಇತ್ತಲ್ಲ ಅದರ ಕೆಳಗಡೆ ಬಂತು ಅಂದರೆ ಅಸೈನ್ಡ್ ವ್ಯಾಲೆಟ್ ಅಂದ್ಬಿಟ್ಟು ನಿಮ್ಮ ಒಂದು ವ್ಯಾಲೆಟ್ ಅಡ್ರೆಸ್ ಕೂಡ ಶೋ ಆಗ್ತೈತೆ. ಈ ರೀತಿ ನಿಮ್ಮ ಒಂದು ವ್ಯಾಲೆಟ್ ಅಡ್ರೆಸ್ ಶೋ ಆಗ್ತೈತೆ ಅಂದರೆ ಸಕ್ಸಸ್ಫುಲಿ ನಿಮ್ಮ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಿದಿರ ಅಂತ ಅರ್ಥ. ಸೊ ಇಷ್ಟನ್ನೇ ಮಾಡಿದ್ರೆ ಸಾಕು. ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಈ ಒಂದು ಲೂಟನ್ನು ಯಾರು ಯೂಸ್ ಮಾಡಿದ್ರಿ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಹಾಗೆ June 13 ಅಲ್ವಾ, June 13, 3:30 ಅಥವಾ 4:30 ಅಷ್ಟರಲ್ಲಿ ಕ್ಲೈಮ್ ಆಪ್ಷನ್ ಕೂಡ ಬರುತ್ತೆ. ಅದು ಹೇಗೆ ಕ್ಲೈಮ್ ಮಾಡೋದು, ಹೇಗೆ ಸೆಲ್ ಮಾಡೋದು ಅದನ್ನು ಕೂಡ ಡೀಟೇಲಾಗಿ ವೀಡಿಯೋ ಮಾಡಿ ಹಾಕ್ತೇನೆ. ಆ್ಯಂಡ್ ಸೆಕೆಂಡ್ ಬಂತು ಅಂದರೆ ಅದರಲ್ಲಿ ತುಂಬ ಜನ ಡೌಟ್ ಪಡ್ತಾ ಇದ್ದಾರೆ. ಏನಕ್ಕೆ ಸ್ವಲ್ಪ ದಿನದಿಂದ ಲಿಸ್ಟಿಂಗ್ ಆಗ್ತಿದೆ. ಅದು ಕೂಡ ಬೈಬಿಟ್ಟಲ್ಲೂ Gate.io ಇರ್ಬೋದು ಅಥವಾ ತುಂಬಾ ಎಕ್ಸ್ಚೇಂಜ್ಗಳಲ್ಲಿ ಈ ಒಂದು ಟೋಕನ್ ಲಿಸ್ಟಿಂಗ್ ಆಗ್ತಾಯಿದೆ. ಅದ್ರ ಜೊತೆ ಒಂದು ಪೋಸ್ಟನ್ನು ಕೊಟ್ಟಿದ್ದಾರೆ. ಏನಂತಪ್ಪ ಅಂದರೆ, ಫಾರ್ ಅವರ್ ಏರ್ ಡ್ರಾಪ್ ಕ್ಲೈಮ್ ಗೋಯಿಂಗ್ ಲೈವ್ ನೆಕ್ಸ್ಟ್ ವೀಕ್ ದಿರ್ ಇಸ್ ಅನ್ ಆ್ಯಡ್ ಸ್ಟೆಪ್ ಫಾರ್ ದ ಫಾಲೋಯಿಂಗ್ ಕಮ್ಯುನಿಟೀಸ್ ಅಂದ್ಬಿಟ್ಟು ಐತೆ. ಕೆಳಗಡೆ ಬಂತು ಅಂದರೆ ಮ್ಯಾಡ್ ಲ್ಯಾಬ್ಸ್ ಐತೆ, ಡೊನಾಲ್ಡ್ ಟ್ರಂಪ್ ಸೋಲ್ ಐತೆ. ಅದನ್ನು ಬಿಟ್ಟರೆ ಬೋರ್ಡ್ ಆನ್ 4+ ಕಮ್ಯುನಿಟಿ ಅಂತ ಐತೆ. ಸೊ ಇದು ಏನಕ್ಕಪ್ಪ ಕೊಟ್ಟಿದ್ದಾರೆ ಅಂದರೆ, ಈ 3 ಕಮ್ಯುನಿಟಿ ಯಾರಿದ್ದಾರೆ, ಈ 3 ಕಮ್ಯುನಿಟಿಲಿ ಬ್ಯಾಡ್ಸನ್ನು ಅರ್ನಿಂಗ್ ಯಾರ್ಯಾರು ಮಾಡ್ಕೊಂಡಿದ್ದಾರೆ ಅವ್ರು ಮಾತ್ರ ನಿಮ್ಮ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕು ಅಂತ. ಉಳಿದಿರುವಂತಹ ಗ್ಯಾಲಕ್ಸಿ ಟಾಸ್ಕ್ ಇರ್ಬೋದು ಅಥವಾ ನಾವು ಏನೋ ಲೇಯರ್ 3 ಟಾಸ್ಕ್ ಮಾಡಿದ್ವಿ, ಈ ರೀತಿ ಟಾಸ್ಕ್ ಏನೇನು ಮಾಡಿದ್ದೀವಿ ಅವರು ಕನೆಕ್ಟ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಅದನ್ನು ಆಲ್ರೆಡಿ ಇಲ್ಲೇ ಕೂಡ ತೋರಿಸ್ತೀನಿ, ಒಂದು ನಿಮಿಷ ಹೀಗೆ ರೀ. ಸೊ ಎಲ್ಲ ನೋಡ್ತಾ ಇರ್ಬೋದು ಅಫಿಷಿಯಲಾಗಿ ನನ್ನ ಒಂದು ವೆಬ್ಸೈಟಲ್ಲಿ ನನ್ನ ಒಂದು ಅಕೌಂಟಲ್ಲಿ EVM ಅಂದ್ಬಿಟ್ಟು ಇಲ್ಲಿ ವ್ಯಾಲೆಟ್ ಅಡ್ರೆಸ್ ಕನೆಕ್ಟ್ ಆಗಿದೆ. ಸೊ ನಾನು ಯಾವುದೇ ಥರ ಸೊಲಾನ ಕೂಡ ಕನೆಕ್ಟ್ ಮಾಡಿಲ್ಲ, ಯಾವುದೇ ಥರ ಲಿಂಕ್ EVM ಐತಲ್ಲ ಅದನ್ನು ಕೂಡ ಕನೆಕ್ಟ್ ಮಾಡಿಲ್ಲ. ನನಗೂ ಕೂಡ ಡೌಟ್ ಬಂತು. ಅದಕ್ಕೆ ಏನು ಮಾಡಿದೆ, ನಾನು ಟೆಲಿಗ್ರಾಮಲ್ಲಿ ಹೋಗಿ ಮೆಸೇಜ್ ಹಾಕ್ತೆ. ನಾನು ಫ್ಯಾಂಟಮ್ ಕನೆಕ್ಟ್ ಮಾಡಿದ್ದೀನಿ, ಮೆಟಾಮಾಸ್ಕ್ ಕನೆಕ್ಟ್ ಮಾಡಿದ್ದೀನಿ, ಬಟ್ ಫೈನಲಾಗಿ EVM ಕನೆಕ್ಟ್ ಮಾಡೋಕ್ಕಾಗ್ತಿಲ್ಲ, ಫೇಲ್ಡ್ ಅಂತ ಬರ್ತಾಯಿದೆ, ಏನು ಮಾಡೋದು ಅಂದ್ಬಿಟ್ಟು. ಸೊ ಅದಕ್ಕಾಗಿ ಅವ್ರು ಏನೇನು ಅನೌನ್ಸ್ ಮಾಡಿದ್ರು ಅಂದರೆ, ಕನೆಕ್ಟ್ EVM ವ್ಯಾಲೆಟ್ ಯುವರ್ ಮೆಟಾಮಾಸ್ಕ್, ರೇಬಿ ಆರ್ ಅದರ್ EVM ವ್ಯಾಲೆಟ್ಸ್ ಟು ಕಲೆಕ್ಟ್ ದ ಬ್ಯಾಡ್ಜಸ್ ಆ್ಯಂಡ್ EVM ಚೈನ್ ಲೈಕ್ ಗ್ಯಾಲಕ್ಸಿ ಅಥವಾ ಲೇಯರ್ 3 ಎಕ್ಸೆಟ್ರಾ.
ಕನೆಕ್ಟ್ ಸೊಲಾನಾ ಅಡ್ರೆಸ್. ಇನ್ ಕೇಸ್ ಏನಾದ್ರು ನೀವು ಸೊಲಾನಾ ಅಡ್ರೆಸ್ ಕನೆಕ್ಟ್ ಮಾಡಬೇಕು ಅಂದರೆ ಸೊಲಾನಾ ನೆಟ್ವರ್ಕ್ಲಿ ಏನಾದರೂ ಟಾಸ್ಕನ್ನು ಮಾಡಿದರೆ, ಲೈಕ್ ಬೋರ್ಡ್ ಆ್ಯಂಡ್ ಟ್ರಿಂಪ್ ಇರ್ಬೋದು, ಮ್ಯಾಡ್ ಲ್ಯಾಬ್ಸ್ ಇರ್ಬೋದು, ಈ ರೀತಿ ಟಾಸ್ಕ್ ಏನಾದರೂ ಮಾಡಿದರೆ ಮಾತ್ರ ನೀವು ಸೊಲಾನಾ ಅಡ್ರೆಸ್ ಕನೆಕ್ಟ್ ಮಾಡಬೇಕು ಅಂತ. ಲಿಂಕ್ EVM ವ್ಯಾಲೆಟ್ ಓನ್ಲಿ ಫಾರ್ ದೋಸ್ ಹೂ ಹ್ಯಾವ್ ಬ್ಯಾಡ್ಜಸ್ ಆನ್ ಸೊಲಾನಾ ಬಿಕಾಸ್. ಓಕೆ, ಲಿಂಕ್ EVM ವ್ಯಾಲೆಟ್ ಅಂದರೆ ಈ ಸೊಲಾನಾಗೆ ಯಾರ್ಯಾರು ಕನೆಕ್ಟ್ ಮಾಡಿದ್ದೀರಾ, ಸೊಲಾನಾ ಟಾಸ್ಕೆಲ್ಲ ಯಾರ್ಯಾರು ಮಾಡಿದ್ದೀರಾ ಅವ್ರು ಮಾತ್ರ EVM ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕಾಗಿರೋದು. ಉಳಿದಿರೋಂಥವ್ರು ಕನೆಕ್ಟ್ ಮಾಡೋವಂಥ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು. ಏನಕ್ಕಪ್ಪ ಇವ್ರು ಕನೆಕ್ಟ್ ಮಾಡಬೇಕಂದ್ರೆ, ಇವಾಗ ಸದ್ಯಕ್ಕೆ ನಡೀತಾ ಇರೋದು EVM ಅಂದರೆ ಇಥೇರಿಯಂ ಚೈನಲ್ಲಿ ಇವರ ಒಂದು ಟಾಸ್ಕ್, ಇವರ ಒಂದು ಏರ್ ಡ್ರಾಪ್ ನಡೀತಾ ಇರೋದು. ಬಟ್ ಅವರೆಲ್ಲ ಟಾಸ್ಕ್ ಮಾಡಿರೋದು ಬಂತಂದರೆ ಸೊಲಾನಾದಲ್ಲಿ ಅಲ್ವಾ. ಸೊಲಾನಾ ಮಾಡ್ತು ಅಂದರೆ ಏರ್ ಡ್ರಾಪ್ ಹೆಂಗೆ ಕ್ಲೈಮ್ ಮಾಡೋದಕ್ಕಾಗುತ್ತೆ. ಅದಕ್ಕೇನು ಮಾಡೋರೆ, EVM ಅನ್ನು ಹೊಸ ತಂದವ್ರೆ. ಸೊ ನಾರ್ಮಲಾಗಿ ನಾವು ಏನು ಗ್ಯಾಲಕ್ಸಿ ಟಾಸ್ಕ್ ಮಾಡಿದ್ವಿ, ಲೇಯರ್ 3 ಟಾಸ್ಕ್ ಮಾಡಿದ್ವಿ, ಅವರು ಕನೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಇಲ್ಲಿ ನಮ್ಮ ಒಂದು ವ್ಯಾಲೆಟ್ ಅಡ್ರೆಸ್ ಕನೆಕ್ಟ್ ಆಗಿದ್ರೆ ಸಾಕು, ಯಾವುದೇ ಥರ ಹೊರಿ ಕೂಡ ಮಾಡಿಕೊಳ್ಳಬೇಡ್ರಿ. ಸೊ ಇದು ಬಂತು ಅಂದರೆ ಅದರ್ ಅಪ್ಡೇಟ್. ಆ್ಯಂಡ್ ಥರ್ಡ್ ಒನ್ ಬಂತು ಅಂದರೆ ಟ್ಯಾಪ್ಸಾಪ್, ನಿಮ್ಮ ನೆಚ್ಚಿನ ಪ್ರೀತಿಯ ಟ್ಯಾಪ್ಸಾಪ್. ಕಮ್ಯುನಿಟಿ ಚೆನ್ನಾಗಿದೆ, ಬಟ್ ಏನೇನೋ ನಾವು ಕತೆಗಳು ಮಾಡ್ಕೊತಾರೆ. ಏನಕ್ಕಂದರೆ ಫಸ್ಟ್ ಅವ್ರ ಜೊತೆ ಡಿಸ್ಕಸ್ ಮಾಡ್ತವ್ರು ಏನಂತ ಗೊತ್ತಿಲ್ಲ. ಏನಕ್ಕಂದರೆ ನೆನೆ ಬಂತು ಅಂದರೆ ಬೈನಾನ್ಸ್ ID ಅಂತ ಹಾಕೋರು, ಅದಾದಮೇಲೆ ಬೈನಾನ್ಸ್ ಅವರೇ ನಿಮ್ಮ ಒಂದು ಐಡಿನೆಲ್ಲ ಸಬ್ಮಿಟ್ ಮಾಡಬೇಡಿ ಅಂತ ಹಾಕಿದ್ರು. ಐ ಥಿಂಕ್ ಫಸ್ಟ್ ಏನಾದರೂ ಬೈನಾನ್ಸ್ ಅವ್ರ ಜೊತೆ ಡಿಸ್ಕಸ್ ಮಾಡಿದರೆ ಆ ರೀತಿ ಪ್ರಾಬ್ಲಮೇ ಆಗ್ತಾ ಇರಲಿಲ್ಲ. ಆ್ಯಂಡ್ ಇವಾಗ ಇಲ್ಲೇ ನೋಡ್ತಾ ಇರ್ಬೋದು, ಒಂದು ಹೊಸ ಟಾಸ್ಕನ್ನು ಕೂಡ ಬಿಟ್ಟಿದ್ದಾರೆ. ಪ್ಲೀಸ್ ಚೆಕ್ಔಟ್ ದ ಡೀಟೇಲ್ಸ್ ಅಬೌಟ್ ದ ಸ್ಪೆಷಲ್ ಮಿಷನ್ ಅಂದ್ಬಿಟ್ಟು. ಸೊ ಏನು ಮಿಷನ್ ಅಪ್ಪ ಅದು ಅಂದರೆ, ನಿಮ್ಮ ಹತ್ರ ಏನಾದರೂ ಬೈನಾನ್ಸ್ ಇಲ್ಲ ಅಂದರೆ ಈ ಒಂದು ಲಿಂಕ್ ಮುಖಾಂತರ ಏನಾದರೂ ನಿಮ್ಮ ಒಂದು ಬೈನಾನ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತಂದರೆ ಏನೋ ರಿವಾರ್ಡ್ಸನ್ನು ಕೊಡ್ತಾರೆ. ಇಲ್ಲೇ ಕೊಟ್ಟಿದ್ದಾರೆ $600 ಟ್ರೇಡಿಂಗ್ ಫೀಸ್ ಕ್ರೆಡಿಟ್ ಅಂದ್ಬಿಟ್ಟು. ಬಟ್ ನಾನು ಒಂದು ವೆಬ್ಸೈಟನ್ನು ಕ್ಲಿಕ್ ಮಾಡಿಬಿಟ್ಟು ಟ್ರೈ ಮಾಡಿದೆ ಏನಾದ್ರು ಓಪನ್ ಆಗುತ್ತೆ ಅಂದ್ಬಿಟ್ಟು. ಬಟ್ ವೆಬ್ಸೈಟ್ ಯಾಕೋ ಓಪನ್ ಆಗ್ತಾ ಇಲ್ಲ. ಸೊ ಅದರಿಂದ ನನಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗಲಿಲ್ಲ. ಆ್ಯಂಡ್ ಇಲ್ಲೇ ನೋಡ್ತಾ ಇರ್ಬೋದು, ವಾಟ್ ಅಬೌಟ್ ದಿಸ್, ತುಂಬ ಜನಕ್ಕೆ ಡೌಟ್ ಇದೆ, ತುಂಬ ಸಬ್ಸ್ಕ್ರೈಬರ್ಸ್ ಡೌಟ್ ಇದೆ. ಏನಕ್ಕೆ ನೆನೆ ಬಂತು ಅಂದರೆ ಹಂಗೆ ಹೇಳಿದ್ರು, ಇವತ್ತು ಬಂತು ಅಂದ್ರೆ ಹಿಂಗೆ ಹೇಳಿದ್ರು. ಆ್ಯಂಡ್ ಇವಾಗ ನೋಡ್ತಾ ಇರ್ಬೋದು ಬೈನಾನ್ಸ್ ಕಸ್ಟಮರ್ ಸಪೋರ್ಟ್ ಅವರೇ ಇಲ್ಲೇ ಕೊಟ್ಟಿದ್ದಾರೆ, ಟ್ಯಾಪ್ಸಾಪ್ ಇಸ್ ಎನ್ ಅಫಿಲಿಯೇಟ್ ಆಫ್ ಎ ಬೈನಾನ್ಸ್ ಅಂದ್ಬಿಟ್ಟು. ಸೊ ನೆನೆ ಬಂತು ಅಂದರೆ ಯಾವ ಥರ ಐಡಿನ ಕೂಡ ಕನೆಕ್ಟ್ ಮಾಡಬೇಡಿ ಅಂತ ಹೇಳಿದ್ರು. ಇವತ್ತು ಬಂತು ಅಂದರೆ ಅಫಿಲಿಯೇಟ್ ಆಫ್ ಬೈನಾನ್ಸ್ ಅಂತ ಹಾಕಿದ್ದಾರೆ. ಸೊ ಈ ರೀತಿ ಮಾಡೋದ್ರಿಂದ ನಮ್ಮಂಥ ಯೂಸರ್ಸ್ಗೆ ಸಿಕ್ಕಾಬಟ್ಟೆ ಡೌಟ್ ಬರುತ್ತೆ, ಇದನ್ನು ನಂಬೋದಾ ಬಿಡೋದಾ ಅಂದ್ಬಿಟ್ಟು. ಸೊ ಅದಕ್ಕಂತೂ ಬೈನಾನ್ಸ್ ಅವರು ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ, ಅಫಿಲಿಯೇಟ್ ಪ್ರೋಗ್ರಾಮ್ ಆಗಿದ್ದಾರೆ ಅಂದ್ಬಿಟ್ಟು. ಸೊ ಆ ಥರ ಇವಾಗ ಪ್ರಾಬ್ಲಮ್ ಇಲ್ಲ. ಬಟ್ ಆದರೂ ಕೂಡ ನಾನು ನಿಮಗೆ ಟೋನನ್ನು ಪೇ ಮಾಡಿಬಿಟ್ಟು 2x 3x ಎಲ್ಲ ಅರ್ನಿಂಗ್ ಮಾಡಿ ಅಂತ ಹೇಳೋದಿಲ್ಲ. ಏನಕ್ಕೆ ಒನ್ ಟೋನ್ಗೆ ಹತ್ತಿರ ನಿಮಗೆ ಎಷ್ಟಾಗ್ತದೆ, $7 $7.5 ಪ್ರೆಸೆಂಟ್ ನಡೀತಾ ಇದೆ. ನಿಮಗೆ $700 ಆಗುತ್ತೆ. ಸೊ $700 ಎಲ್ಲ ಪೇ ಮಾಡಿಬಿಟ್ಟು ಸುಮ್ಮನೆ ಏನಕ್ಕೆ ಮಾಡ್ತಿರಲ್ಲ, ಫ್ರೀಯಾಗಿ ಬರ್ತೈತೆ ಮಾಡ್ಕೊಳ್ಳೋಣ, ಇಲ್ಲ ಬಿಟ್ಟಾಕೋಣ. ಆ್ಯಂಡ್ ಕೇಳ್ಬೋದು, ಇನ್ನೊಬ್ರು ತುಂಬ ಜನ ಕೇಳೋರೆ, ಇವಾಗ ಬೈನಾನ್ಸ್ ಹೊಸ ಯೂಸರ್ಸ್ ಮಾತ್ರ ರಿವಾರ್ಡ್ ಕೊಡ್ತಾರೆ, ಹಳೆ ಯೂಸರ್ಸ್ಗೆ ಏನು ರಿವಾರ್ಡ್ ಇಲ್ವಾ ಅಂದರೆ, ಖಂಡಿತವಾಗ್ಲೂ ಕೂಡ ಹಳೆ ರಿವರ್ಸ್ ರಿವಾರ್ಡ್ ಇದೆ. ಏನು ರಿವಾರ್ಡ್ ಅಂದರೆ 3 ಮಿಲಿಯನ್ ಟೋಕನ್ಸನ್ನು ಕೊಡ್ತಿದ್ದಾರೆ. ಆ ಟಾಸ್ಕ್ ಇತ್ತಲ್ಲ, ನಮ್ಮೊಂದು ಬೈನಾನ್ಸ್ ಐಡಿನ ಹಾಕಿದ್ರೆ ಒಂದು ಟಾಸ್ಕ್ ಮಾಡೋದ್ರಿಂದ 3 ಮಿಲಿಯನ್ ಟೋಕನ್ಸನ್ನು ಕೊಡ್ತಾಯಿದ್ದಾರೆ. ಇನ್ ಕೇಸ್ ನಿಮ್ಮ ಹತ್ರ ಬೈನಾನ್ಸ್ ಇರಲಿಲ್ಲ ಅಂದರೆ ಬೇಕಾದ್ರೆ ಇಲ್ಲಿ ಕೊಟ್ಟಿರೋಂಥ ಟಾಸ್ಕನ್ನು ಮಾಡಿ ನೋಡೋಣ ಏನು ರಿವಾರ್ಡ್ ಸಿಗುತ್ತೆ. ಇನ್ ಕೇಸ್ ಇಂಟ್ರೆಸ್ಟ್ ಇದ್ದರೆ ಮಾಡಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇದು ಬಂತು ಅಂದರೆ ಟ್ಯಾಪ್ಸಾಪ್. ಸದ್ಯಕ್ಕೆ ಏನು ಮಾಡ್ತೀನಿ ಅಂದರೆ ಟ್ಯಾಪ್ಸಾಪಲ್ಲಿ ಮೈನಿಂಗನ್ನು ಮಾಡ್ತಾಯಿರಿ, ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ, ಅಷ್ಟೇ ನನ್ನ ಅಪ್ಡೇಟು. ಆ್ಯಂಡ್ ಫೈನಲ್ ಆಗಿ ಬಂತು ಅಂದರೆ ಹ್ಯಾಮ್ಸ್ಟರ್ ಕಾಂಬೇಟು. ನಾನು ಇದ್ರ ಬಗ್ಗೆ ಡೀಟೇಲಾಗಿ ಹೇಳಿದ್ದೀನಿ. ಇಲ್ಲಿರೋಂಥ ಟೋಕನೆಲ್ಲ ಇಂಪಾರ್ಟೆಂಟು, ಮೇಲ್ಗಡೆ ಪ್ರಾಫಿಟ್ ಪರ್ ಅವರ್ ಇತ್ತಲ್ಲ ಅದನ್ನು ಇಂಪಾರ್ಟೆಂಟು. ಅದ್ರ ಜೊತೆ ಏರ್ ಡ್ರಾಪ್ ಟಾಸ್ಕ್ಗಳನ್ನ ಕೊಡ್ತಾರೆ, ಅದ್ರ ಬಿಟ್ಟರೆ ಬೇರೆ ಸಮ್ ಅದರ್ ಆ್ಯಕ್ಟಿವಿಟೀಸ್ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಸೊ ಈಗ ಸದ್ಯಕ್ಕೆ ನಾವೆಲ್ಲ ಅಪ್ಗ್ರೇಡ್ ಮಾಡಿದ್ದೀವಿ, ಇದೇನು ತೊಂದರೆ ಇಲ್ಲ. ಸೊ ಉಳಿದಿರೋಂಥ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ, ಹ್ಯಾಮ್ಸ್ಟರ್ ಕಾಂಬೇಟ್ ಅಂದ್ಬಿಟ್ಟು, ಏರ್ ಡ್ರಾಪ್ ಟಾಸ್ಕ್ ಅಂದ್ಬಿಟ್ಟು. ಇಲ್ಲೇ ನೋಡ್ತಾ ಇರ್ಬೋದು, ಫಸ್ಟ್ ಒಂದು ಬಂತು ಅಂದರೆ ಕನೆಕ್ಟ್ ಯುವರ್ ಟೋನ್ ವ್ಯಾಲೆಟು, ಸೆಕೆಂಡ್ ಬಂತು ಅಂದರೆ ಜಾಯ್ನ್ ಅವರ್ ಟೆಲಿಗ್ರಾಮ್ ಚಾನಲ್. ಸೊ ಕನೆಕ್ಟ್ ಯುವರ್ ಟೋನ್ ವ್ಯಾಲೆಟ್ ಐತ್ರ ಅದನ್ನು ಕ್ಲಿಕ್ ಮಾಡ್ಕೊತೀನಿ, ಕನೆಕ್ಟ್ ಯುವರ್ ಟೋನ್ ವ್ಯಾಲೆಟ್ ಐತೆ ಮತ್ತೆ ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಸೊ ನನ್ನ ಹತ್ರ 2 ವ್ಯಾಲೆಟ್ ಇದೆ, ಒಂದು ಬಂತು ಅಂದರೆ ಟೆಲಿಗ್ರಾಮ್ ವ್ಯಾಲೆಟು, ಸೆಕೆಂಡ್ ಒನ್ ಬಂತಂದರೆ ಟೋನ್ ಕೀಪರು. ಸೊ ನಾನು ಟೆಲಿಗ್ರಾಮ್ ವ್ಯಾಲೆಟ್ ಆದರೂ ಕನೆಕ್ಟ್ ಮಾಡ್ಕೊಬೋದು, ಟೋನ್ ಕೀಪರ್ ಆದರೂ ಕೂಡ ಕನೆಕ್ಟ್ ಮಾಡ್ಕೊಬೋದು. ಸದ್ಯಕ್ಕೆ ಇವಾಗ ಟೋನ್ ನೆಟ್ವರ್ಕಲ್ಲಿ ನಡೀತಾ ಇರೋದ್ರಿಂದ ನನ್ನ ಪ್ರಕಾರ ಟೋನ್ ಕೀಪರ್ ಅಂದ್ಬಿಟ್ಟು ಒಂದು ಪ್ಲೇಸ್ಟೋರ್ ಅಪ್ಲಿಕೇಶನ್ ಇದೆ, ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಟೋನ್ ಕೀಪರ್ ವ್ಯಾಲೆಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಲೈಕ್ ಟ್ರಸ್ಟ್ ವ್ಯಾಲೆಟು, ಮೆಟಾಮಾಸ್ಕ್ ಈ ರೀತಿ ಕ್ರಿಯೇಟ್ ಮಾಡ್ತಿರಲ್ಲ, ಅದೇ ರೀತಿ ನಿಮ್ಮ ಒಂದು ಟೋನ್ ಕೀಪರ್ ವ್ಯಾಲೆಟ್ ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡಿಕೊಂಡು ಈ ಟೋನ್ ಕೀಪರ್ ಐತಲ್ಲ ಅದನ್ನು ಸೆಲೆಕ್ಟ್ ಮಾಡಿ, ಕನೆಕ್ಟ್ ವ್ಯಾಲೆಟ್ನ ಕ್ಲಿಕ್ ಮಾಡಿ, ನಿಮ್ಮ ಒಂದು ವ್ಯಾಲೆಟ್ ಸಕ್ಸಸ್ಫುಲಿ ಕನೆಕ್ಟ್ ಆಗುತ್ತೆ. ಎಲ್ಲ ನೋಡ್ತಾ ಇರ್ಬೋದು, ಟಿಕ್ ಮಾರ್ಕ್ ಬಂತು. ಆ್ಯಂಡ್ ಸೆಕೆಂಡ್ ಟಾಸ್ಕ್ ಬಂತು ಜಾಯ್ನ್ ಅವರ್ ಟೆಲಿಗ್ರಾಮ್ ಚಾನಲ್. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ತೀರಾ, ಅವರೊಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ತೀರಾ. ಕೆಳಗಡೆ ಬಂದುಬಿಟ್ಟು ಚೆಕ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ತೀರಾ. ಇದನ್ನು ಮಾಡೋದ್ರಿಂದ ಈ ಒಂದು ಟಾಸ್ಕ್ ಕೂಡ ಕಂಪ್ಲೀಟ್ ಆಗುತ್ತೆ, ಟಿಕ್ ಮಾರ್ಕ್ ಬರುತ್ತೆ. ಹಾಗೆ ನಿಮಗೆ ಏರ್ ಡ್ರಾಪ್ ಟಾಸ್ಕ್ಗಳೇನಿರುತ್ತೆ ಪ್ರತಿಯೊಂದು ಕೂಡ ಕಂಪ್ಲೀಟ್ ಮಾಡ್ತಾ ಇರಿ. ಏನಕ್ಕೆ ಅಫಿಷಿಯಲಾಗಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ಏರ್ ಡ್ರಾಪ್ ಟಾಸ್ಕ್ ಇರ್ಬೋದು, ಅಥವಾ ಕಾಯಿನ್ಸ್ ಪರ್ ಅವರ್ ಇರ್ಬೋದು, ಅಥವಾ ಅದರ್ ಟಾಸ್ಕ್ ಅಂದ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ. ಸೊ ಅದರಿಂದ ನಾವು ಏನೇ ಟಾಸ್ಕ್ ಬಂದರೂ ಮಾಡೋದು ಬೆಟರ್ ಅನ್ಕೊತೀನಿ. ಸೊ ಮಾಡಲಿಲ್ಲ ಅಂದರೆ ಮೇ ಬಿ ಮುಂದೆ ನಮಗೆ ಯಾವ ಥರ ರಿವಾರ್ಡ್ ಸಿಗದೆ ಅನ್ನೋ ಚಾನ್ಸಸ್ ಆಗ್ತದೆ. ಅದಕ್ಕಾಗಿ ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಅಪ್ಡೇಟು. ಟ್ಯಾಪ್ಸಾಪ್ ಇರ್ಬೋದು, ಹ್ಯಾಮ್ಸ್ಟಾರ್ ಇರ್ಬೋದು, ಅಥೇರ್ ಇರ್ಬೋದು, ಬಬಲ್ ಇರ್ಬೋದು, 4 ತುಂಬಾ ಇಂಪಾರ್ಟೆಂಟ್ ಅಂತ ಅಪ್ಡೇಟನ್ನು ಕೊಟ್ಟಿದ್ದೀನಿ ಅನ್ಕೊತೀನಿ. ಸೊ ಒಂದು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗ್ತು ಅಂದರೆ ಮರಿದೆ ಒಂದು ಲೈಕ್ ಹಾಕಿ. ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ ಸೆಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.